ಇವತ್ತು ನಾವು ಮಾಡ್ತಾ ಇರೋ ಯೋಗ ಅಭ್ಯಾಸ ತುಂಬ ಈಸಿಯಾಗಿರುವಂಥದ್ದು ಮತ್ತು ಬಿಗಿನರ್ಸ್ಗೆ. ಸೊ ಈ ಯೋಗ ಬಂದು ಯೋಗ ಫಾರ್ ಜನರಲ್ ಸ್ಟ್ರೆಂತ್, ಫ್ಲೆಕ್ಸಿಬಿಲಿಟಿ ಮತ್ತು ಜನರಲ್ ಫಿಟ್ನೆಸ್. ಸೊ ಇವತ್ತಿಂದ ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮತ್ತು ದಿನಾಗ್ಲೂ ಮಾಡಿ. ಸೊ ಇವತ್ತೇನಾದ್ರು ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ, ಯಾವುದಾದ್ರು ಆಸನ ಆಗಿಲ್ಲ ಅಂತಂದರೆ ನಾಳೆ ಮತ್ತೆ ಅದನ್ನು ಟ್ರೈ ಮಾಡಿ. ಸೊ ದಿನ ಮಾಡೋದ್ರಿಂದ ನಾವು ಯಾವಾಗಲೂ ಪರ್ಫೆಕ್ಟ್ ಆಗ್ತೀವಿ. ಸೊ ಬನ್ನಿ ನಮ್ಮ ಬಿಗಿನರ್ ಯೋಗನ ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ಒಂದು ಕಂಫರ್ಟಬಲ್ ಪೊಸಿಷನ್ನಲ್ಲಿ ಕೂತ್ಕೋಬೋದು. ಯು ಕ್ಯಾನ್ ಸಿಟ್ ಇನ್ ಸುಖಾಸನ, ಇಲ್ಲ ಅಂತಂದರೆ ವಜ್ರಾಸನದಲ್ಲೂ ಕೂತ್ಕೋಬೋದು. ಸ್ಲೋ ಆಗಿ ಕಣ್ಣು ಮುಚ್ಚೋಣ, ರಿಲ್ಯಾಕ್ಸ್ ಮಾಡೋಣ. ಗೆಟ್ ಸೆಟಲ್ಡ್ ವಿತ್ ಯೋರ್ ಬ್ಯಾಕ್ ಸ್ಟ್ರೇಟ್. ಸೊ ಬ್ಯಾಕ್ನ ಯಾವಾಗಲೂ ತುಂಬ ಆರ್ಚ್ ಮಾಡಬಾರ್ದು, ಇಲ್ಲ ತುಂಬ ರೌಂಡ್ ಮಾಡಬಾರ್ದು. ನ್ಯೂಟ್ರಲ್ ಪೊಸಿಷನ್ನಲ್ಲಿ ಬ್ಯಾಕ್ನ ಇಟ್ಕೊಳ್ಳೋಣ. ಸೊ ರಿಲ್ಯಾಕ್ಸ್, ಗೆಟ್ ಕಂಫರ್ಟಬಲ್. ಕೈ ಎರಡು ಚಿನ್ ಮುದ್ರಾ ಮಾಡೋಣ. ಕೈ ಎರಡು, ಸೊ ನಿಮ್ಮ ತಮ್ ಫಿಂಗರು ಮತ್ತು ಇಂಡೆಕ್ಸ್ ಫಿಂಗರ್ ಟಿಪ್ಸ್ನ ಈ ಥರ ಕನೆಕ್ಟ್ ಮಾಡಿ ಸಾಫ್ಟಾಗಿ ಪಾಮ್ಸ್ ಮೇಲೆ ನೋಡ್ತಾ ಇರೋ ಥರ ಕೈ ಮೇಲೆ ಫೇಸಿಂಗಲ್ಲಿ ಮುದ್ರಾನ ಹೋಲ್ಡ್ ಮಾಡಬೇಕು. ಓಕೆ, ಸೊ ಸೆಟಲ್ ಡೌನ್ ದ ಬಾಡಿ, ರಿಲ್ಯಾಕ್ಸ್. ಟೇಕ್ ಎ ಡೀಪ್ ಇನ್ಹೇಲ್. ಒಂದ್ಸತಿ ಜೋರಾಗೆ ಉಸಿರಾಡೋಣ. ಇನ್ಹೇಲ್ ಸ್ಲೋಲಿ, ಎಕ್ಸೇಲ್ ಕಂಪ್ಲೀಟ್ಲಿ. ಸೊ ಬ್ರೀತ್ ಮಾಡುವಾಗ ಕೂಡ ಎಷ್ಟಾಗತ್ತೋ ಅಷ್ಟು ಬ್ರೀತ್ ಮಾಡಿ. ಒಂದ್ಸತಿ ಇನ್ಹೇಲ್ ಮಾಡಿ, ಈ ಥರ ಬಾಡಿನ ಸ್ಟಿಫ್ ಮಾಡಬಾರ್ದು. ನಾವು ಆರಾಮಾಗಿ ಎಷ್ಟಾಗತ್ತೋ ಅಷ್ಟು ಬ್ರೀತ್ ಇನ್, ಬ್ರೀತ್ ಔಟ್. ಸ್ಲೋ ಇನ್ಹಲೇಷನ್, ಸ್ಲೋ ಎಕ್ಸಲೇಷನ್. ಸೊ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ನಮ್ಮ ಹೋಲ್ ಬಾಡಿನ ಒಂದ್ಸತಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಇನ್ಹೇಲ್ ಮಾಡುವಾಗ ನಮ್ಮ ಪ್ರತಿಯೊಂದು ಮಸಲ್ಸು, ಜಾಯಿಂಟ್ಸು ಎಲ್ಲ ಎಂಗೇಜ್ ಆಗ್ತಾ ಹೋಗುತ್ತೆ ನಾವು ಬ್ರೀತ್ ಇನ್ ಮಾಡುವಾಗ. ಸೊ ಬ್ರೀತ್ ಔಟ್ ಮಾಡುವಾಗ, ಉಸಿರು ಆಚೆ ಹೋಗುವಾಗ ಇಡೀ ಬಾಡಿ ನಮ್ಮದು ಲೂಸ್ ಆಗಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಇದೇ ಥರ ಡೀಪ್ ಬ್ರೀತಿಂಗ್ ಕಂಟಿನ್ಯೂ ಮಾಡಿ. ಸ್ಲೋಲಿ ಅಡಾಪ್ಟ್ ನಮಸ್ಕಾರ. ಒಂದು ಓಂಕಾರ ಜೊತೆಗೆ ಸ್ಟಾರ್ಟ್ ಮಾಡೋಣ. So rub your palms nicely. Generate a very good heat between the palms. Slowly place your palms around your eyes. Feel the heat of your palms. Slowly open back your eyes. Yogena chittasya padena vacham malam sharirasya cha vaidyakena yopa karottam pravaram muninam ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣ್ಯ. ಇವತ್ತು ನಾನು ನಿಮಗೆ ಯೋಗನ ಹೇಳ್ಕೊಡ್ತಾ ಇದ್ದೀನಿ. ಹಠ ಯೋಗ ಮಾಡೋಣ, ತುಂಬ ಈಸಿ ಯೋಗ ಮಾಡೋಣ. ಸೊ ನಾವು ಇವಾಗಲೇ ಚಾಂಟ್ ಮಾಡಿದ ಶ್ಲೋಕ ಶ್ರೀ ಪತಂಜಲಿ ಮಹರ್ಷಿ ಅವ್ರಿಗೆ ಡೆಡಿಕೇಟ್ ಮಾಡಿರೋ ಅಂಥದ್ದು. ಯಾಕಂದರೆ ಎಷ್ಟೋ ಸಾವಿರ ವರ್ಷದ ಹಿಂದೆ ನಮಗೆ ಯೋಗ ಅಭ್ಯಾಸನ ಇಂಟ್ರಡ್ಯೂಸ್ ಮಾಡಿಕೊಟ್ಟಂಥ ಮಹರ್ಷಿ ಅವರು. ಸೊ ನಾವು ಯೋಗ ಮಾಡಿದಾಗ ಏನಾಗುತ್ತೆ, ಪ್ರತಿದಿನ ನಮ್ಗೆ ಏನೇನು ಸಿಚುವೇಶನ್ಸ್ ಬರುತ್ತೋ ಅದನ್ನು ಒಂದು ಕಾಮ್ ಮೈಂಡಲ್ಲಿ ಹ್ಯಾಂಡಲ್ ಮಾಡ್ತೀವಿ. ಮತ್ತು ಏನೇ ಆದ್ರೂ ಜಾಸ್ತಿ ಮೈಂಡಿಗೆ ಡಿಸ್ಟರ್ಬ್ ಮಾಡ್ಕೊಳ್ದೇ ಇರೋ ಥರ ಒಂದು ಹೆಲ್ತಿ ಡಯಟ್ ಇಟ್ಕೊಂಡು ನಾವು ಲೈಫ್ನ ನಡ್ಸ್ಕೊಂಡು ಹೋದರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ, ನಾವು ಹ್ಯಾಪಿಯಾಗಿರ್ಬೋದು. ಸೊ ಈ ಶ್ಲೋಕದ ಅರ್ಥ ಏನಂತಂದರೆ, ನಮಗೆ ಮಾತಾಡೋಕ್ಕೆ ದಿನ ಸ್ಪೀಚ್ ನಾವು ಏನು ಲ್ಯಾಂಗ್ವೇಜ್ ಮಾತಾಡ್ತೀವೋ ಅದಕ್ಕೆಲ್ಲ ಹೆಂಗೆ ಗ್ರಾಮರ್ ಅನ್ನೋದಿರುತ್ತೋ ಅದೇ ಥರನೇ ನಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಶ್ರೀ ಪತಂಜಲಿ ಮಹರ್ಷಿಯವರು ನಮಗೆ ಬೇರೆ ಬೇರೆ ಥರ ಯೋಗ ಅಭ್ಯಾಸಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ.
ನಾನು ಯೋಗ ಮಾಡೇ ಇಲ್ಲ, ನನಗೇನು ಗೊತ್ತಿಲ್ಲ, ನನ್ನ ಫಿಟ್ನೆಸ್ ಲೆವೆಲ್ಸ್ ಎಲ್ಲ ಝೀರೋ ಇದೆ, ಮತ್ತು ನನಗೇನು ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಅನ್ಕೋತಾ ಇದ್ರೆ ಇವತ್ತೇ ಒಳ್ಳೆ ದಿನ ನಾವು ಯೋಗ ಸ್ಟಾರ್ಟ್ ಮಾಡೋಕ್ಕೆ. ನಾವು ಅಂದ್ಕೊಂಡಾಗ ಶುರು ಮಾಡಿಬಿಡ್ಬೇಕು ಯಾವಾಗಲೂ. ಸೊ 5 ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಯೋಗ ಬಿಗಿನರ್ ಆದರೆ. ಫಸ್ಟ್ ಥಿಂಗ್ ಏನಂತಂದರೆ, ಒಂದು ಯೋಗ ಮ್ಯಾಟ್ ತೊಗೊಳ್ಳಿ, ಚೆನ್ನಾಗಿರೋ ಯೋಗ ಮ್ಯಾಟು, ಸ್ಲಿಪ್ ಆಗಬಾರ್ದು, ನಾನ್ ಸ್ಲಿಪ್ಪರಿ ಲೈಟ್ ಥಿಕ್ನೆಸ್ ಇರೋ ಅಂಥ ಯೋಗ ಮ್ಯಾಟ್ ತೊಗೊಳ್ಳಿ. ಆಮೇಲೆ ನೆಕ್ಸ್ಟ್ ಒನ್ ಏನಂತಂದರೆ, ಈಸಿ ಡ್ರೆಸ್ಸಿಂಗ್. ಏನಾದರೂ ಲೂಸ್ ಡ್ರೆಸ್ಸಸ್, ನಿಮ್ಮ ಬಾಡಿ ಬ್ರೀತ್ ಮಾಡಬೇಕು, ನಿಮ್ಮ ಸ್ಕಿನ್ ಕೂಡ ಬ್ರೀತ್ ಮಾಡುತ್ತೆ. ಸೊ ಆ ಥರ ನೀವು ಒಂದು ಡ್ರೆಸ್ನ ಪರ್ಚೇಸ್ ಮಾಡಿ ದಿನ ಪ್ರಾಕ್ಟೀಸ್ ಮಾಡ್ಬೋದು. ಅದರಲ್ಲಿ ಲೂಸ್ ಡ್ರೆಸ್ಸಸ್, ಈಸಿ ಡ್ರೆಸ್, ಒಳ್ಳೆ ಫ್ಯಾಬ್ರಿಕ್, ಕಾಟನ್ ಫ್ಯಾಬ್ರಿಕ್ ಇರೋ ಅಂಥದ್ದು. ಮತ್ತು ಇನ್ನೊಂದೇನೆಂದರೆ, ಮೋಸ್ಟ್ ಇಂಪಾರ್ಟೆಂಟು, ನಿಮ್ಮ ಏಜು. ನಾನು ತುಂಬ ವಯಸ್ಸಾಗೋಗಿದೆ, ನನಗೆ ಯೋಗ ಮಾಡೋಕ್ಕಾಗಲ್ಲ, ಆ ಥರ ನೀವು ಮೈಂಡಲ್ಲಿ ಇಟ್ಕೋಬಾರ್ದು. ಓಕೆ, ಸೊ ಏಜ್ ಏನೂ ಮ್ಯಾಟ್ರ್ ಆಗಲ್ಲ ಯೋಗ ಮಾಡೋದಕ್ಕೆ. ಯಾವಾಗ ಬೇಕಾದರೂ ನಾವು ಸ್ಟಾರ್ಟ್ ಮಾಡ್ಬೋದು. 40 ಇಯರ್ಸಿಗೆ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು, 18 ಇಯರ್ಸಿಗೆ ಬೇಕಾದರೂ ನೀವು ಯೋಗ ಸ್ಟಾರ್ಟ್ ಮಾಡ್ಬೋದು. ಸೊ ನಮ್ಮ ಬಾಡಿ ನಮ್ಮ ಏಜ್ ಪ್ರಕಾರ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಆ ಪ್ರಾಕ್ಟೀಸ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ. ಬಟ್ ನೀವು ಯಾವಾಗ ಬೇಕಾದ್ರೂ, ಯಾವುದೇ ವಯಸ್ಸಲ್ಲಿ ಬೇಕಾದರೂ ಯೋಗ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದೇನು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನನ್ನ ಬಾಡಿ ವೆಯ್ಟ್ ಜಾಸ್ತಿ ಇದೆ, ನಾನು ಒಬೇಸ್ ಇದ್ದೀನಿ, ನಾನು ಓವರ್ ವೆಯ್ಟ್ ಇದ್ದೀನಿ, ನನಗೆ ಯೋಗ ಮಾಡೋಕ್ಕಾಗಲ್ಲ, ಯೋಗ ಬರೀ ಸಣ್ಣಕ್ಕಿರೋರು ಮಾಡೋದು, ಆ ಥರ ಅಂದ್ಕೊಂಡ್ರೂ ಅದು ತಪ್ಪು. ಯೋಗ ಎನಿ ಬಾಡಿ ವೆಯ್ಟ್, ಎನಿ ಕೈಂಡ್ ಆಫ್ ಬಾಡಿ ವೆಯ್ಟ್ ಇರೋರು ಯೋಗ ಅಭ್ಯಾಸವನ್ನು ಮಾಡ್ಬೋದು. ಮತ್ತು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ, ನಿಮ್ಮನ್ನು ನೀವು ಯೋಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ನ ನೋಡಿಕೊಂಡು, ನಿಮ್ಮನ್ನು ನೋಡಿಕೊಂಡು ಕಂಪ್ಯಾರಿಸನ್ ಮಾಡೋದು ತುಂಬ ತಪ್ಪು. ಮಾಡಬಾರ್ದು. ನಿಮ್ಮ ಬಾಡಿ ಬೇರೆ, ಅವ್ರ ಬಾಡಿ ಬೇರೆ, ಪ್ರತಿ ಮನುಷ್ಯರಲ್ಲೂ ಬೇರೆ ಬೇರೆ ಥರ DNA ಇರುತ್ತೆ. ಸೊ ಅದರಂತೆ ಅವ್ರ ಆ್ಯನ್ಸಿಸ್ಟರ್ಸ್ ಥರ ಅವ್ರ ಬಾಡಿ ಡಿಸೈನ್ ಆಗಿರುತ್ತೆ, ಬಾಡಿ ಮತ್ತು ಮೈಂಡ್ ಎರಡೂ. ಸೊ ಆವಾಗ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಳೋದ್ರಲ್ಲಿ ಪಾಯಿಂಟೇ ಇಲ್ಲ. ನಮ್ಮ ಕ್ಯಾಟಗರಿನೇ ಬೇರೆ, ಅವ್ರ ಕ್ಯಾಟಗರಿನೇ ಬೇರೆ ಇರುತ್ತೆ. ಸೊ ಪ್ಲೀಸ್ ನೋ ಕಂಪ್ಯಾರಿಸನ್ಸ್. ಸೊ ಲಾಸ್ಟ್ಲಿ ಬ್ರೀತ್ ಮಾಡಿ, ಉಸಿರಾಡಿ, ಜೋರಾಗಿ ಉಸಿರಾಡಿ, ಎಷ್ಟಾಗತ್ತೋ ಅಷ್ಟು ನಿಮ್ಮ ಲಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಬಿಕಾಸ್ ಬ್ರೆತ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಬಾಡಿ ಅಂತ ಹೇಳ್ತಾರೆ. Click on the bell icon to watch our latest videos.